ಒಂದು ವಾರ ನಡೆಯುವಂತ ಜಾತ್ರೆ ಹರ್ಷೇಶ್ವರಿ ಜಾತ್ರೆ. ಅಲ್ಲಿ 7 ಕುರ್ಜಿ ಬರ್ತದೆ, 9 ಊರು ಜಾತ್ರೆ. ಒಂದು ವಾರ, ಈ ಶುಕ್ರವಾರದಿಂದ ನೆಕ್ಸ್ಟ್ ಶುಕ್ರವಾರದ ನಡೆಯುವಂತ ಜಾತ್ರೆ ಬಹಳ ಅದ್ದೂರಾಗಿ ನಡೀತದೆ. ಜಾತ್ರೆಯಲ್ಲಿ ಆ ಜಾತ್ರೆಗೆ ಎಲ್ಲ ನಮ್ಮ 7 ಊರು ಗ್ರಾಮಸ್ಥರು ಸೇರಿ ಅದ್ದೂರಿ ಜಾತ್ರೆ ಮಾಡ್ತಾರೆ. ಅದು ನಾವು 3-4ನೇ ವರ್ಷದಲ್ಲಿ ಅಲ್ಲಿ ಕುರ್ಜಿ ಬಂದಾಗಲೇ ನಮಗೆ ಗೊತ್ತಾಗಿದೆ, ಇದು ನನಗೆ ಸೇರಿದ್ದು ಇಲ್ಲಿ ಜಾತ್ರೆ ಮಾಡ್ಬಾರ್ದಂತ ಅಡ್ಡಿಪಡಿಸಿದಾಗಲೇ ನಮಗೆ ಗೊತ್ತಾಗಿದೆ ಅವ್ರ ಹೆಸರಿಗೆ ಖಾತೆ ಮಾಡ್ಕೊಂಡವ್ರಂತ. ಅನೇಕ ರೀತಿ ನಾವು ಅರ್ಜಿ ಸಲ್ಲಿಸಿದೀವಿ. ಖಾತೆ ಈ ತರ ಬದಲಾಗಿದೆ, ದಯವಿಟ್ಟು ಖಾತೆ ನೀವು ಯಥಾಸ್ಥಿತಿ ಹೆಂಗಿತ್ತು ಹಂಗೆ ಮಾಡ್ಕೊಡಿ ಅಂತ ತಹಶೀಲ್ದಾರ್ ಸಾಹೇಬರಿಗೆ ನಾವು ಮನವಿ ಕೊಟ್ಟಿದೀವಿ. ಆದ್ರೆ ಯಾರು ಅವ್ರು ಕಡೆಗಣಿಸ್ಲಿಲ್ಲ. ಇದೇ ರೀತಿ ಆದ್ರೆ ಬೇಲಿನೇ ಇದ್ದು ಹೊಲ ಮೇದಂಗೆ ಇದು ದೇವಸ್ಥಾನದ ಆಸ್ತಿನೇ ಇನ್ನು ಮನುಷ್ಯರ ಆಸ್ತಿ ಬಿಡೋದಿಲ್ಲ ಇವರು. ದಯವಿಟ್ಟು ಇಂಥವ್ರಿಗೆ ಕಡಿವಾಣ ಹಾಕ್ಬೇಕು. ಇಂಥ ಯಾರು ಖಾತೆ ಮಾಡಿದಾರೋ ತಹಶೀಲ್ದಾರ್ ಇರ್ಬೋದು, ಎಸ್ ಇರ್ಬೋದು, ಯಾರು ಖಾತೆ ಮಾಡಿದಾರೋ ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರ ಶಿಕ್ಷೆ ಆದಾಗಲೇ ಈ ತರ ತಪ್ಪು ಮಾಡ್ಬಾರ್ದು ಗೊತ್ತಾಗೋದು. ಏನು ತಪ್ಪಾದ್ರೆ ಟ್ರಾನ್ಸ್ಫರ್ ಮಾಡ್ತಾರೆ, ಹೋಗಿ ಇನ್ನೊಂದ್ ಕಡೆ ಅದೇ ಕೆಲಸ ಮಾಡ್ತಾರೆ. ಆದ್ರೆ ಅವ್ರಿಗೆ ಸರಿಯಾದ ಒಂದು ಶಿಕ್ಷೆ ಆಗ್ಬೇಕು. ಅದೇ ರೀತಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ, ನಮಗೆ ನ್ಯಾಯ ಸಿಕ್ಬೇಕು. ನಾವು ಮಾಡ್ತೀವಿ ಹೋಗಿ ಅಂತ ನಾವು ಕೇಳೋದಿಲ್ಲ. ಇಲ್ಲೇ ಬಂದು ಅಧಿಕಾರಿಗಳು ಬಂದು ನಾವ್ ಇಷ್ಟದಿಂದಲೇ ಮಾಡ್ಕೊಡ್ತೀವಿ, ಸರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ನಾವು ಇಲ್ಲಿಂದ ಜಾಗದಿಂದ ನಾವು ಖಾಲಿ ಮಾಡೋದು. ಅದೇ ರೀತಿ ಏನು ದೇವಸ್ಥಾನ ಅಡ್ಡಿಪಡಿಸ್ತಾರ ಅಂತವ್ರಿಗೂ ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡ್ಬೇಕು. ಅವ್ರನ್ನ ಅಲ್ಲಿಂದ ಎತ್ತಂಡಿ ಮಾಡ್ಬೇಕು, ತೆರವುಗೊಳಿಸ್ಬಿಟ್ಟು ನಮ್ಗೆ ಯಥಾಸ್ಥಿತಿ ಏನಿತ್ತೋ ಖಾತೆ ಹರ್ಷೇಶ್ವರಿದು ಖಾತೆ ಅದೇ ರೀತಿ ಇರ್ಬೇಕು, ಮಾಡ್ಕೊಳ್ಳಿ ಅಂತ ನಾವು ಮನವಿ ಮಾಡ್ತೀವಿ. ಅದೇ ನಾವು ಗೆಲ್ಲವರೆಗೂ ನಾವು ಇಲ್ಲಿಂದ ಕಾಲ ಎತ್ತೋದಿಲ್ಲ. ಯಾಕೆಂತಂದ್ರೆ ನಾವು ತುಂಬಾ ನೋಡ್ತಾ ಇದೀವಿ, ಎಷ್ಟು 4 ವರ್ಷದಿಂದ ನಮ್ಮ ಗ್ರಾಮಸ್ಥರು ತುಂಬಾನೇ ಕಷ್ಟಪಟ್ಟಿದ್ದಾರೆ. ಆ ಕಷ್ಟಕ್ಕೆ ಫಲ ಸಿಕ್ಲೇಬೇಕು. ಎಲ್ಲೆಲ್ಲ ಇದು ಬಂದು ತಹಸೀಲ್ದಾರ್ ನಮ್ಗೆ ಆಶ್ವಾಸನೆ ಕೊಟ್ರೆ ನಾವ್ ಇಲ್ಲಿಂದ ಹೋಗೋದು ಅಂತ ಹೇಳ್ತಾರೆ. 2 ಮಾತು. ಶ್ರೀಮತಿ ದೇವರಾಜಮ್ಮ, ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು.